ದರ್ಶನ್ ಮನೆ ಊಟದ ಅರ್ಜಿ ವಾಪಸ್. ಸದ್ಯದ ಬ್ರೇಕಿಂಗ್ ನ್ಯೂಸ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗಿನ ಅಪ್ಡೇಟ್ ಇದು. ದರ್ಶನ್ ಮನೆ ಊಟದ ಅರ್ಜಿ ವಾಪಸ್. ದರ್ಶನ್ಗೆ ಇನ್ನು ಮುಂದೆ ಜೈಲೂಟವೇ ಗತಿ. ಜೈಲಿನ ಊಟನೇ ಮಾಡ್ಬೇಕು. ಏನ್ ಕೊಡ್ತಾರೋ ಅದನ್ನ ತಿನ್ಕೊಂಡಿರ್ಬೇಕು, ಎಷ್ಟೇ ವೆಯ್ಟ್ ಲಾಸ್ ಆದ್ರೂ ಕೂಡ. ಹೈಕೋರ್ಟ್ ನಲ್ಲೂ ಕೂಡ ಮನೆಗೂಟದ ಅರ್ಜಿ ವಜಾ ಆಗಿದೆ. ಬ್ರೇಕಿಂಗ್ ನ್ಯೂಸ್. ದರ್ಶನ್ಗೆ ಇವತ್ತು ಮನೆ ಊಟ ಸಿಗುತ್ತಾ ಸಿಗಲ್ವಾ ಅನ್ನುವಂತ ಪ್ರಶ್ನೆ ಇತ್ತು. ಸಿಗಬಹುದು, ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಡಿ ಕಂಪನಿ ಇತ್ತು. ಆದ್ರೆ ಇದೀಗ ದರ್ಶನ್ ಮನೆ ಊಟದ ಅರ್ಜಿ ವಾಪಸ್ ವಜಾ ಆಗಿದೆ. ಸೊ ಹಾಗಾಗಿ ಜೈಲೂಟನೇ ಗಟ್ಟಿ ಆಗ್ತಾ ಇದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಏನು ಆಗಿತ್ತು ಅದೇ ಈಗ ಹೈಕೋರ್ಟ್ ನಲ್ಲೂ ಕೂಡ ಆಗಿದೆ. ಮೊದಲಿಗೆ ದರ್ಶನ್ಗೆ ಮನೆ ಊಟ ಬೇಕು, ಆರೋಗ್ಯ ಸರಿ ಇಲ್ಲ, ಅನಾರೋಗ್ಯ ಕಾಡ್ತಾ ಇದೆ ಅನ್ನುವಂತ ಕಾರಣಕ್ಕೆ ಹೈಕೋರ್ಟಿಗೆ ಹೋಗಿದ್ದು. ಬಟ್ ಹೈಕೋರ್ಟ್ ನಲ್ಲಿ ನೀವು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹೋಗಿ ಅಂತ ಕಳಿಸಿದ್ರು. ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಅರ್ಜಿಯನ್ನ ವಜಾ ಮಾಡಲಾಗಿತ್ತು, ವಾದ ಪ್ರತಿವಾದವನ್ನ ಆಲಿಸಿ. ಇಲ್ಲೂ ಕೂಡ ಇದೀಗ ಅರ್ಜಿ ವಜಾ ಆಗಿದೆ. ಸೊ ಆ ಕಾರಣಕ್ಕಾಗಿ ದರ್ಶನ್ಗೆ ಮನೆ ಊಟದ ಭಾಗ್ಯ ಇಲ್ಲ. ಜೈಲಲ್ಲಿ ಏನ್ ಕೊಡ್ತಾರೆ? ಉಪ್ಪಿಟ್ಟು, ಪುಳಿಯೋಗರೆ, ಚಿತ್ರಾನ್ನ, ಬಾಳೆಹಣ್ಣು, ಮೊಟ್ಟೆ, ಇದನ್ನೇ ತಿನ್ನಬೇಕು. ಮನೆಯ ಬಿರಿಯಾನಿಗೆ ಅವಕಾಶ ಇಲ್ಲ. ಯಾಕಂದ್ರೆ ಅರ್ಜಿ ವಜಾ ಆಗಿದೆ. ಅನಾರೋಗ್ಯ ಸಮಸ್ಯೆ ಅಂದ್ರೂ, ವೆಯ್ಟ್ ಲಾಸ್ ಆಗಿದೆ ಅಂತ ಅಂದ್ರೂ ಅದಕ್ಕೆ ಅವಕಾಶ ಇಲ್ಲ. ಈ ತರ ಸಾವಿರಾರು ಸಂಖ್ಯೆಯಲ್ಲಿರುವಂತ ಖೈದಿಗಳು ಕೂಡ ಆಮೇಲೆ ಬೇಡಿಕೆ ಇಡ್ತಾರೆ. ಸೊ ಈ ಎಲ್ಲ ವಾದ ಪ್ರತಿವಾದ ಆಗಿದ್ದು ಕಳೆದ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲೂ ಕೂಡ ಇದೆಲ್ಲ ಆಗಿತ್ತು. ಇವ್ರಿಗೆ ಕೊಡಬಾರ್ದು, ಯಾಕೆ ಕೊಡಬೇಕು ಒಂದಷ್ಟು ಹೇಳಲಾಗಿತ್ತು. ಸೊ ಇಲ್ಲಿ ಹೈಕೋರ್ಟ್ಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆದ್ರೆ ಇದೀಗ ವಜಾ ಆಗಿದೆ. ಹೈಕೋರ್ಟ್ಗೆ ದರ್ಶನ್ ಪರ ವಕೀಲರಿಂದ ಮೆಮೊ ಸಲ್ಲಿಕೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ದರ್ಶನ್ ಮನೆ ಊಟದ ಅರ್ಜಿ ಇದರಿಂದ ವಾಪಸ್ ಆಗ್ತಾ ಇದೆ. ದರ್ಶನ್ಗೆ ಮನೆ ಊಟ ಇಲ್ಲ. ಎಷ್ಟು ದಿನ ಜೈಲಲ್ಲಿ ಇರ್ತಾರೋ ಗೊತ್ತಿಲ್ಲ ಸದ್ಯದ ಮಟ್ಟಿಗೆ. ಈಗ 6 ತಿಂಗಳು, 3 ತಿಂಗಳು, 15 ದಿನ, 1 ವರ್ಷ, 6 ವರ್ಷ. ಸದ್ಯದ ತೀರ್ಪನ್ನ ಸದ್ಯದ ವಿಚಾರವನ್ನ ನಾವು ನೋಡ್ತಾ ಇದ್ರೆ ಜೈಲೂಟವೇ ಗತಿ. ಎಲ್ಲರೂ ಏನ್ ತಿಂತಾರೋ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತ ಖೈದಿಗಳು ಅದನ್ನೇ ದರ್ಶನ್ನೂ ತಿನ್ನಬೇಕು. ಜೈಲಲ್ಲಿ ಏನ್ ಕೊಡ್ತಾರೋ ಅವ್ರಿಗಿರುತ್ತೆ. ಭಾನುವಾರ ಇದು, ಸೋಮವಾರ ಇದು, ಮಂಗಳವಾರ ಇದು, ಅದೊಂದು ಟೈಮ್ ಟೇಬಲ್ ಇದೆ. ವಾರದಲ್ಲಿ ಒಮ್ಮೆ ಮೊಟ್ಟೆ, ಬಾಳೆಹಣ್ಣು, ಅದೇ ದರ್ಶನ್ಗೂ ಕೂಡ ಸಿಗುತ್ತೆ. ಹೈಕೋರ್ಟ್ಗೆ ದರ್ಶನ್ ಪರ ವಕೀಲರಿಂದ ಮೆಮೊ ಸಲ್ಲಿಕೆ ಆಗಿದೆ. ಸೊ ಹಾಗಾಗಿ ಇನ್ನು ಮುಂದೆ ಜೈಲೂಟನೇ ಗಟ್ಟಿ. ಜೈಲಲ್ಲಿ ಕೊಡೋದನ್ನೇ ಊಟ ಮಾಡಿಕೊಂಡು ಇರಬೇಕು. ಅರ್ಜಿ ವಾಪಸ್ ಪಡೆಯೋಕೆ ಮೆಮೊ ಸಲ್ಲಿಕೆ ಆಗಿದೆ. ಅರ್ಜಿಯನ್ನ ವಾಪಸ್ ಪಡೆಯೋಕೆ ಮೆಮೊ ಸಲ್ಲಿಕೆಯನ್ನ ಮಾಡಲಾಗಿದೆ. ಸೊ ಸಾಕಷ್ಟು ಕುತೂಹಲ ಇತ್ತು ಇವತ್ತಿನ ಬೆಳವಣಿಗೆ ಏನಾಗುತ್ತೆ ಅಂತ. ಈ ಹಿಂದೆ ಮನೆ ಊಟ ಇಲ್ಲ ಅಂತ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಏನ್ ಹೇಳಿತ್ತು, ಸೊ ಈಗ ಕೂಡ ಅದೇ ಆಗ್ತಾ ಇದೆ. ಜೈಲೂಟವೇ ಗತಿ ಆಗ್ತಾ ಇದೆ. ಇವತ್ತು ವಿಜಯಲಕ್ಷ್ಮಿ ಹೋಗಿದ್ರು ಪಾಪ ದರ್ಶನನ ನೋಡೋದಕ್ಕೆ ಅಂತ. ಪ್ರಸಾದ ಎಲ್ಲ ತಗೊಂಡು ಹೋಗಿದ್ರು. ಒಳ್ಳೆಯದಾಗತ್ತೆ ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ದರ್ಶನ್ಗೆ ಧೈರ್ಯ ಹೇಳಬೇಕು ಅಂತಲೂ ಕೂಡ ಹೋಗಿದ್ರು. ಸೊ ಅವರು ಒಂದ್ ಕಡೆಯಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದಾರೆ ದರ್ಶನ್ನ ಭೇಟಿ ಆಗೋದಕ್ಕೆ, ಇನ್ನೊಂದು ಕಡೆಯಲ್ಲಿ ಜೈಲೂಟವೇ ಫಿಕ್ಸು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮನೆ ಊಟ ಬೇಕು, ಅತಿಯಾದಂಥ ಸಮಸ್ಯೆ ಆಗ್ತಾ ಇದೆ, ಆರೋಗ್ಯದ ಮೇಲೆ ಇನ್ನಿಲ್ಲದಂಥ ಪರಿಣಾಮ ಬೀರ್ತಾ ಇದೆ, ವೆಯ್ಟ್ ಲಾಸ್ ಆಗ್ತಾ ಇದೆ. ಈ ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಮನೆ ಊಟ ಬೇಕು ಅಂತ ಹೇಳಿದರು. ಬಟ್ ಯಾವಾಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಯಿತೋ, ನೆಕ್ಸ್ಟ್ ನಮಗೊಂದು ದಾರಿ ಇದೆ, ಅದು ಹೈಕೋರ್ಟ್ ಅಂತ ಹೈಕೋರ್ಟಿಗೂ ಕೂಡ ಹೋಗಿದ್ರು. ಆದರೆ ಇದೀಗ ಅರ್ಜಿ ವಾಪಸ್ ಮೆಮೊ ಸಲ್ಲಿಕೆಯನ್ನು ಕೂಡ ಮಾಡಲಾಗಿದೆ ಅರ್ಜಿ ವಾಪಸ್ ಪಡೆಯೋಕೆ. ಸೊ ಹೀಗಿರ್ಬೇಕಾದ್ರೆ ದರ್ಶನ್ಗೆ ಇನ್ಮೇಲೆ ಜೈಲೂಟನೇ ಗತಿ. ಜೈಲಲ್ಲಿ ಕೊಡೋದನ್ನೇ ಊಟ ಮಾಡಬೇಕಾಗತ್ತೆ. ಇಷ್ಟ ಇದ್ರೂ ಇಷ್ಟ ಇಲ್ಲದೆ ಇದ್ರೂ, ಕಷ್ಟ ಆದ್ರೂ ಅದನ್ನೇ ತಿನ್ನಬೇಕು. ನಂಗೆ ಅದು ಬೇಡ, ಇದು ಬೇಡ, ಅದೇ ಬಿರಿಯಾನಿ ಬೇಕು, ಇದೇ ಕಾಲ್ ಸೂಪ್ ಬೇಕು, ಯಾವುದು ಕೇಳೋ ಹಾಗಿಲ್ಲ. ಸೊ ಇದು ನಾವು ಗಮನಿಸ್ತಾ ಇರೋದು ದರ್ಶನ್ ವಿಚಾರದಲ್ಲಿ, ಊಟದ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ. ದರ್ಶನ್ ಮನೆ ಊಟದ ಅರ್ಜಿ ವಾಪಸ್ ಅನ್ನುವಂಥ ಅಪ್ಡೇಟ್ ನಮಗೆ ಲಭ್ಯವಾಗ್ತಾ ಇದೆ. ಇವತ್ತು ವಾದ ಪ್ರತಿವಾದ ಇರುತ್ತೆ. ದರ್ಶನ್ ಪರ ವಕೀಲರು ಒಂದಷ್ಟು ವಾದ ಮಂಡಿಸ್ತಾರೆ, ಹಾಗೆಯೇ SPP ಇನ್ನೊಂದಷ್ಟು ವಾದ ಮಂಡಿಸ್ತಾರೆ. ಇದೆಲ್ಲವನ್ನ ಆಲಿಸಿ ತೀರ್ಪು ಪ್ರಕಟ ಆಗುತ್ತೆ. ಈ ಎಲ್ಲ ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿತ್ತು. ದರ್ಶನ್ಗೆ ಸದ್ಯ ಈಗ ಜೈಲೂಟವೇ ಗತಿ ಅನ್ನುವಂಥ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹಾಗಾಗಿ ಸಾಮಾನ್ಯ ಖೈದಿಯಂತೆಯೇ ಅವರು ಜೈಲೂಟವೇ ತಿನ್ನಬೇಕು, ಮನೆ ಊಟ ತಿನ್ನೋ ಹಾಗಿಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಎಷ್ಟು ಜನ ಖೈದಿಗಳಿದ್ದಾರೋ ಅವ್ರು ಎಲ್ಲರೂ ಏನೇನು ತಿಂತಿದ್ದಾರೋ ಅದನ್ನೇ ಇವರು ತಿನ್ನಬೇಕು. ನಮ್ಮ ದೇಶದ ಕಾನೂನು ಇರೋದೇ ಹಾಗೆ. ಯಾಕಂದ್ರೆ
ತಪ್ಪು ಮಾಡಿ ಅಥವಾ ಅಪರಾಧದ ಅಡಿಯಲ್ಲಿ ಜೈಲಿಗೆ ಹೋಗಿದ್ದಾರೆ, ವಿಚಾರಣೆ ನಡೀತಾ ಇದೆ, ಇನ್ನೂ ತೀರ್ಪು ಬಂದಿಲ್ಲ ಅಂತ ಅಂದ ಮೇಲೆ ಇವರನ್ನ ವಿಚಾರಣಾಧೀನ ಖೈದಿ ಅಂತಾನೆ ಕರೀತಾರೆ. ಸೊ ಎಲ್ರೂ ಹೇಗೆ ಟ್ರೀಟ್ ಮಾಡ್ತಾರೋ ಇವ್ರು ಹಾಗೆ ಟ್ರೀಟ್ ಮಾಡಬೇಕು. ಅಕಸ್ಮಾತ್ ಇವ್ರಿಗೇನಾದ್ರೂ ಊಟ ಕೊಡ್ತು ಅಂತಂದ್ರೆ ಇದೇ ಕೇಸಲ್ಲಿ ಜೈಲಿಗೆ ಹೋಗಿರೋ ಇನ್ನೊಂದಷ್ಟು ಜನನು ಕೇಳ್ಬಿಡ್ತಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ದರ್ಶನ್ಗೆ ಮತ್ತೊಮ್ಮೆ ಜೈಲೂಟವೇ ಗತಿ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತಿನ ಬೆಳವಣಿಗೆಗೆ ಏನೆಲ್ಲ ಆಗಿತ್ತು? ಎಸ್, ಸಂಪರ್ಕ ಕಡಿತವಾಗಿದೆ. ಹೈಕೋರ್ಟ್ನಲ್ಲೂ ಕೂಡ ಈಗ ದರ್ಶನ್ ಗೆ ಊಟ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆ ತೀರ್ಪು ಇರುವಂಥದ್ದು. ಸೊ ದರ್ಶನ್ ಮನೆ ಊಟದ ಅರ್ಜಿ ವಾಪಸ್ ಆಗಿದೆ. ಸೊ ಹಾಗಾಗಿ ಬಹಳ ಖುಷಿಯಿಂದ, ಬಹಳ ನಿರೀಕ್ಷೆಯಿಂದ, ಕುತೂಹಲದಿಂದ ಎಲ್ಲೋ ಒಂದ್ ಕಡೆಯಲ್ಲಿ ಇವತ್ತೇನಾಗುತ್ತೋ, ಮನೆ ಊಟ ಕೊಡಿ ಅಂತ ಹೇಳ್ಬಿಡ್ತಾರೇನೋ ಈ ನಿರೀಕ್ಷೆನೆಲ್ಲ ಇಟ್ಕೊಂಡು ಕಾಯ್ತಾ ಇದ್ದಂತ ಬಾಸ್ ಮತ್ತು ಬಾಸ್ ಅಭಿಮಾನಿಗಳಿಗೆ ನಿರಾಸೆ ಆಗ್ತಾ ಇದೆ.